ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ಇವತ್ತು ನಾನು ಸಿಂದಗಿ ತಾಲೂಕಿನ ಬಬಲೇಶ್ವರ ಅನ್ನುವಂಥ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿರುವಂತಹ ಲಕ್ಷ್ಮೀ ದೇವಸ್ಥಾನದ ಮುಂದ್ಗಡೆ ಸುಮಾರು ಒಂದು 90 ವರ್ಷದ ಮುದುಕಿಯನ್ನು ಇಲ್ಲಿ ಅಂದರೆ ಅಜ್ಜಿಯನ್ನು ತಂದು ಹಾಕಿ ಹೋಗಿದ್ದಾರೆ. ಅವರ ಹೆಸರು ನಿಂಗಮ್ಮ ಬಿರಾದರ್ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈ ಅಜ್ಜಿನ ಸುಮಾರು ಕಳೆದ 10-11 ದಿನಗಳ ಹಿಂದೆ ಯಾರೋ ಅಪರಿಚಿತರು ಕಾರ್ನಲ್ಲಿ ಬಂದು ಸುಮಾರು ಸಂಜೆ ಹೊತ್ತಿನಲ್ಲಿ ಅಂದರೆ 6:30-7 ಗಂಟೆ ಸುಮಾರಿನಲ್ಲಿ ಈ ಅಜ್ಜಿನ ತೆಗೆದುಕೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು ಹಾಕಿದ್ದಾರೆ ಏನು ಅನ್ನುವಂಥದ್ದು ಸಹಿತ ಗೊತ್ತಿಲ್ಲ. ಮೂಲತಃ ಈ ನಿಂಗಮ್ಮ ಬಿರಾದಾರ್ ಅನ್ನುವಂಥ ಅಜ್ಜಿ ಇದೇ ಊರಿನವರಂತೆ. ಸುಮಾರು ಒಂದು 15 ವರ್ಷಗಳ ಹಿಂದೆ ಅವ್ರ ಮಕ್ಕಳ ಜೊತೆ ಇದ್ರು, ಈಗ ಎಲ್ಲಿದ್ರು ಏನು ಅನ್ನೋದು ಗೊತ್ತಿಲ್ಲ. ಬಟ್ ಏಕಾಏಕಿ ಇಲ್ಲಿ ಇವ್ರನ್ನ ತಂದು ಹಾಕಿದ್ದಾರೆ. ಇವತ್ತು ಈ ಸ್ಥಿತಿಯಲ್ಲಿದ್ದಾರೆ. ಸರಿಸುಮಾರು ಊರಿನವ್ರು ಹೇಳೋ ಪ್ರಕಾರ, ಗ್ರಾಮಸ್ಥರು ಅವರ ಒಡನಾಟ ಸ್ವಲ್ಪ ಸಂದರ್ಭದಲ್ಲಿ ಹೇಳೋ ಪ್ರಕಾರ ಸುಮಾರು ಒಂದು 90 ವರ್ಷದ ಆಸ್ಪಾಸು ವಯಸ್ಸು ಇದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಸರಿಯಾಗಿ ಆರೈಕೆ ಇಲ್ಲದ ಆರೋಗ್ಯ ಸಮಸ್ಯೆಯಿಂದ ತೀರಾ ನಿತ್ರಾಣದಲ್ಲಿದ್ದಾರೆ. ಈ ಊರಿನವರೇ ಆ ಅಜ್ಜಿನ ಕಳೆದ 10-11 ದಿನಗಳಿಂದ ಆ ಅಜ್ಜಿಗೆ ಊಟ ಕೊಡೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ತಲೆ ಇಕ್ಕುವುದಾಗಿರ್ಬೋದು, ಹೀಗೆ ಸಾಕಷ್ಟು ಆರೈಕೆಗಳನ್ನು ಮಾಡಿದ್ದಾರೆ. ಆದರೆ ಆರೋಗ್ಯದ ಸಮಸ್ಯೆ ಬಂದಾಗ ಅವ್ರಿಗೆ ತೆಗೆದುಕೊಂಡು ಹೋಗೋದು ತುಂಬ ಕಷ್ಟ ಆಗ್ತದೆ. ಉಳಿದ ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಸಹಿತ, ಯಾಕಂದರೆ ಆಕೆ ಹೆತ್ತು ಮಕ್ಕಳು ಮಾಡಬೇಕಾದ ಕೆಲಸವನ್ನು ಈ ಊರಿನ ಗ್ರಾಮಸ್ಥರು ಕಳೆದ 10-11 ದಿನಗಳಿಂದ ಮಾಡಿದ್ದಾರೆ. ಇವತ್ತು ಏಕಾಏಕಿ ತಂದು ಹಾಕಿರೋದ್ರಿಂದ ನಮ್ಮ ಗಮನಕ್ಕೆ ಬಂದಾಗ ವಾಸ್ತುಸ್ಥಿತಿ ಏನು ಅಂತ ನೋಡಕ್ಕೆ ಬಂದಾಗ ಹೇಳಿರುವಂಥದ್ದು ಇದೆ. ಈ ಅಜ್ಜಿಗೆ ಸುಮಾರು 4 ಜನ ಮಕ್ಕಳಿದ್ದು, ಅದರಲ್ಲಿ ಒಬ್ಬ ಮಗ ತೀರ್ಕೊಂಡಿದ್ದಾನಂತೆ, ಇನ್ನೊಬ್ಬ ಮಗ ಇದ್ದು ಇನ್ನಿಬ್ಬರು ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇ ಏನಿದೆ, ಈ ದೇವಸ್ಥಾನದ ಎದುರಿಗೆ ಒಂದು ಈ ಜಾಗವನ್ನು ನೀವು ಏನು ನೋಡ್ತಾ ಇದ್ದೀರಿ, ಈ ಜಾಗದಲ್ಲಿ ಅಜ್ಜಿ ಇದ್ದಂಥ ಮನೆ ಇತ್ತು, ಅವ್ರ ಮನೆ ಇತ್ತು. ಈ ಊರಲ್ಲೂ ಸಹಿತ ಸುಮಾರು ಒಂದು 4 ಎಕರೆನೂ ಹೆಚ್ಚು ಕಡಿಮೆ ಅವ್ರದ್ದೊಂದು ಹೊಲ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗಾಗಲೇ ನಾವು ತಹಸೀಲ್ದಾರ್ ಅವ್ರ ಜೊತೆಗೂ ಮಾತನಾಡಿದೆ. ತಹಸೀಲ್ದಾರ್ ಅವರು ಗಮನಕ್ಕೂ ಸಹಿತ ಇದನ್ನು ತೆಗೆದುಕೊಂಡು ಬರಲಾಗಿದೆ. ಅದರ ಜೊತೆಗೆ ತಾಲೂಕಿನ ಆರೋಗ್ಯ ಅಧಿಕಾರಿಗಳಾಗಿರುವಂಥ TH ಅವ್ರ ಗಮನಕ್ಕೂ ಸಹಿತ ತೊಗೊಂಡು ಬಂದು ಈ ಅಜ್ಜಿ ಒಂದು ಆರೋಗ್ಯ ಸ್ಥಿತಿ ಈ ರೀತಿ ಇದೆ, ಯಾರಿಗಾದ್ರೂ ಕಳಿಸಿಕೊಡು ಅಂತಂದಾಗ ಸೊ ಹಾಗಾಗಿ ಅವರು ಆರೋಗ್ಯ ಇಲಾಖೆಯಿಂದ ಸಿಬ್ಬಂದಿಯನ್ನು ಕಳಿಸಿಕೊಟ್ಟು ಅಜ್ಜಿಯನ್ನು ಆರೋಗ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಅವ್ರಿಗೆ ಫೀವರ್ ಅಂದರೆ ಜ್ವರ ಸ್ವಲ್ಪ ಜಾಸ್ತಿ ಇದೆ, ಇನ್ಫೆಕ್ಷನ್ ಸಹಿತ ಆಗಿದೆ. ಸೊ ಹಾಗಾಗಿ ಅವ್ರಿಗೆ ಬೇರೆ ರೀತಿ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅಂತ ಹೇಳಿದಾಗ 108ಗೆ ಫೋನ್ ಮಾಡಿದ್ದಾರೆ. ಸೊ ಈಗ 108 ಆ್ಯಂಬುಲೆನ್ಸ್ ಅಂತ ಸಹಿತ ಬಂದಿದೆ ಇವಾಗ. ಸೊ ಅಜ್ಜಿನ ಅವ್ರನ್ನ ಕರ್ಕೊಂಡು ಹೋಗಿ ಮುಂದಿನ ಪ್ರಕ್ರಿಯೆಗಳು ಏನೋ ಅವ್ರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಿದಾವೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಜ್ಜಿಗೆ ಯಾರಾದರೂ ರಕ್ತ ಸಂಬಂಧಿಗಳಿರ್ಬೋದು, ಅವ್ರ ನೆರೆಯವರು ಯಾರಾದರೂ ಇದ್ರೂ ಸಹಿತ ಸಂಪರ್ಕ ಮಾಡಿ ಕೂಡಲೇ ಅವರ ಮುಂದಿನ ಏನಾದರೂ ಯಾವುದೇ ಕೌಟುಂಬಿಕ ಸಮಸ್ಯೆಗಳು ಏನಿರುತ್ತವೆ ಅದು ನಂತರ ದಿನಗಳಲ್ಲಿ ನಾವು ಚರ್ಚೆ ಮಾಡ್ಬೋದು. ಪ್ರಸ್ತುತ ಅಜ್ಜಿಗೆ ಬೇಕಾಗಿದ್ದು ಆರೈಕೆ ಮಾಡುವಂಥದ್ದು ಯಾರಾದರೂ ಒಬ್ಬರು ಅವ್ರ ಜೊತೆಗೆ ನೆರವಿನ ಬೇಕಾಗಿದೆ. ಸೊ ಹಾಗೆ ಇಷ್ಟು ದಿನ ಕಾಲ ಕುಟುಂಬಸ್ಥರು ಏನೋ ಈ ಗ್ರಾಮಸ್ಥರು ಮಾಡಿದ್ದಾರೆ. ಈಗ ಅವ್ರಿಗೆ ಏನಾದರೂ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರೆ ಅಥವಾ ಎಲ್ಲಾದರೂ ಮತ್ತೆ ವೃದ್ಧಾಶ್ರಮ ತೆಗೆದುಕೊಂಡ್ರೆ ಯಾರಾದರೂ ಒಬ್ರು ಬೇಕಾಗ್ತಾರೆ. ಹಾಗಾಗಿ ಈ ಅಜ್ಜಿಗೆ ಸಂಬಂಧಪಟ್ಟಂಥ ಏನು ನಿಂಗಮ್ಮ ಬಿರಾದರ್ ಅನ್ನುವಂಥ ಅಜ್ಜಿ ಇದ್ದಾರೆ, ಈ ಅಜ್ಜಿಗೆ ಸಂಬಂಧಪಟ್ಟಂಥ ಕುಟುಂಬಸ್ಥರು ಯಾರಾದರೂ ಇದ್ದರೆ ಕೂಡಲೇ ಸಂಪರ್ಕ ಮಾಡುವ ಮುಖಾಂತರ ಅವ್ರನ್ನ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಇಲ್ಲ ಮಾಧ್ಯಮ ಸತಿ ಊರಿನ ಗ್ರಾಮಸ್ಥರು ಏನಾಗಿದೆ ಏನು ಅನ್ನುವಂಥದ್ದು ಎಲ್ಲವೂ ವಿಚಾರಗಳನ್ನು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಅನ್ನೋದು ಕೇಳೋಣ ಬನ್ನಿ. ಏನದ ಅವರು ಇದೇ ಊರವರು, ನಾವು ಸಣ್ಣವ್ರು ಇರಟ್ಲೆ ನಮ್ಮವ್ವರು ಅವರು ಕೂಲಿ ಮಾಡಿದವರು, ಕೆಲಸ ಮಾಡಿದವರು. ಏನದ ಈಗ ಅವ್ರಿಗೆ 2 ಹೆಣ್ಮಕ್ಳು, 2 ಗಂಡಸ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡಸ ಮಕ್ಕಳು. ಏನದ ಇಷ್ಟು ದಿನ ಹೆಣ್ಮಕ್ಳು ಬಲ್ಲಿನ ಕರ್ಕೊಂಡು ಹೋಗ್ಯಾರ, ಗಂಡಸ ಮಕ್ಕಳು ಬಲ್ಲಿ ಕರ್ಕೊಂಡು ಹೋಗ್ಯಾರ. ಒಬ್ಬ ಹಿರೇ ಮಗ ತೀರ್ಕೊಂಡ, ಸಣ್ಣ ಮಗ ಕರ್ಕೊಂಡು ಹೋಗಿದ್ದ. ಸಣ್ಣ ಮಗಂದು ಕುಟುಂಬ ಅವ್ರದ್ದು ತೀರ್ಕೊಂಡ್ರು. ಅವ್ರಿಗೆ 2 ಹೆಣ್ಣು ಮಕ್ಕಳು ಇದ್ದು, ಅವ್ರು ಎಲ್ಲಿ ಹೋಗ್ಯಾರೋ ಎಲ್ಲಿಲ್ಲೋ ಗೊತ್ತಿಲ್ಲ. ಹೆಣ್ಮಕ್ಳು ಅದೇ ಎಲ್ಲಿ ಹೋಗ್ಯಾರ ಗೊತ್ತಿಲ್ರಿ. ಅದೇನ ಈ ಅವ್ವ ಏನದ ಏನ್ ಮಗನ ಬಲ್ಲೆ ಇದ್ದಳೋ ಏನ್ ಹೆಣ್ಣು ಮಕ್ಳ ಬಲ್ಲೆ ಇದ್ದಳೋ ನಮಗೂ ಅಟ್ ಮಾಹಿತಿ ಇಲ್ರಿ. ಮಾಹಿತಿ ಇಲ್ಲ. ಏನದ ಈಗ ತಂದು ಈಗ ಒಗದು ಇಲ್ಲಿ 10-12 ದಿವಸ ಆಯ್ತು. ಊರನ್ ಮಂದಿ ಎಲ್ಲರೂ ಒಳ್ಳೆಯವರು. ಏನದ ಊಟಕ್ಕೆ ಕೊಟ್ಟಾರು, ಚಹಾ ಕೊಟ್ಟಾರು, ನಾಷ್ಟ ಕೊಟ್ಟಾರು, ಜಳಕ ಮಾಡ್ಸ್ಯಾರು, ತೆಲಿಬಾಯಿ ಅಂದಾರು. ಆದ್ರ ಮತ್ತೊಂದು ಮುಗದೊಂದು ಹೊಲಸ್ಥಾನ ಮಾಡಿದ್ರ ಮಾಡೋರು ಬೇಕಲ್ರಿ. ಮಾಡೋರ್ ಬೇಕಲ್ಲ. ಇಂಥದೇ ಘಟ ಇನ್ನು ಮುಂದೆ ಯಾರಿಗೆ ಬರಬಾರ್ದು. ಯಾಕ 9 ತಿಂಗಳು ಹೊತ್ತು ಹಡದು ನಿಮ್ಗೆ ಜಾಕಿ ಜತ್ತನ ಮಾಡಿ ಎಲ್ಲಾನು ರೀತಿ ಮಾಡ್ಯಾರ. ಮಾಡಿ ಇಂಥ ಪರಿಸ್ಥಿತಿ ತರಬಾರ್ದು. ರಗಡ ಆತದ್ರಿ, ಏನ್ ಮಾಡ್ಬೇಕು ಹಿಂಗಾದ್ರ. ಮತ್ತಿನ್ನ ಈ ಸದ್ದ ಹಡ್ದಾರ್ರಿ, ಜಾಕ್ ಮಾಡಿ ಎಲ್ಲಾ ಮಾಡ್ಯಾರ್ರಿ. ಮತ್ ಅಂಜಿಕೆ ಹಿಂಗ್ ಹೋಗುದಾದ್ರ ಮಾಡೋರ್ ಯಾರ್ರಿ ಬೇಕಲ್ರಿ ಅದಕ್ಕ. ಮತ್ ಇನ್ ಮುಂದಿನವ್ರು ಹಂಗೆ ಮಾಡ್ತಾರ್ರಿ. ಮತ್ ಒಬ್ಬರು ನೋಡಿ ಒಬ್ರು ಮಕ್ಕಳನ್ನ ಹಡಿಬಾರ್ದೇನ್ರಿ. ಮತ್ತ ಆ ಪರಿಸ್ಥಿತಿ ಬಂದು ಮತ್ ಇಲ್ಲಿ ತಂದ್ ಹೋದ್ರ ಮಂದಿ ಆ ಮಕ್ಳ ಯಾರದಾರ್ರಿ ಮಾಡ್ಲಾಕಿರ್ಲಿ. ಮಾಡೋರ್ ಬೇಕಲ್ರಿ. ಮಾಡೋರಿದ್ರ ಚಂದ್ರಿ. ಮತ್ತ ಕಡೆಕ್ನವ್ರು ನೋಡ್ತಾರ್ರಿ. ತಂದ್ಕೆ 4-5 ದಿನ ಐತಿ ಇಲ್ಲಿ ಹೋಗದಾರ್ರಿ. ಮತ್ ಮಾಡೋರ್ ಯಾರು? ಮತ್ ಪರಿಸ್ಥಿತಿ ಹಿಂಗ ಮತ್ ಮಕ್ಕಳನ್ನ ಹಡಿಬಾರ್ದನ್ನಂಗ ಐತ್ರಿ ಅಲ್ರಿ ಇದು. ಹಿಂಗಾದ್ರೆ ಹೆಂಗ ಆಗತಿ? ಮುಂದಿನ ಮಾತಾ ತಂದು ಕಟ್ಟಿದ್ರ ಇಲ್ಲಿ ಯಾರು ನೋಡೋರು, ಯಾರು ಮಾಡೋರು?
ಒಂದು ಕಪ್ ಚಾ ಕೊಡ್ತೀವಿ, ಆದ್ರ ಮೇಯ್ ತೊಳ್ದೀವಿ, ಸೀರೆ ಒಗ್ದೀವಿ, ಬಟ್ಟೆ ಒಗ್ದೀವಿ, ಎಲ್ಲ ಮಾಡಿ ಮತ್ತೆ ಅವ್ರಿಗೆ ಅರಿವು ಇರುದಿಲ್ಲ ಏನ್ರಿ ಮಾಡ್ಬೇಕು. ಹಿಂಗೆ ಆದ್ರ ಮುಂದ್ ಗತಿ ಹಂಗ ಇಲ್ಲಿ ತಂದ್ ಹೋಗದ್ರು ಊರಾಗ ತಂದ್ ನಡುವ್ರಾಗ ಹೋಗದ್ರು ಎಣ ತಂದ್ ಹೋದ್ರ ಯಾರು ಕೇಳ್ತಾರ? ನಮ್ಮೂರೊಳಗ ಹಿಂಗ ಅಜ್ಜಿ ಅಂತವ್ರು ಹಿಂಗ ಮಾಡ್ಬಾರ್ದ್ರಿ. ನಾವು ಮಕ್ಳು ಹಡ್ದೇವಿ, ಅವ್ರು 3 ಜನ ಇದ್ದಿರ್ಬೇಕು, 4 ಜನ ಇದ್ದಿರ್ಬೇಕು. 1 ಜನ ತೀರ್ಕೊಂಡ್ರತ್ತ ಹಂಗ ಮಾಡಿ ತಂದು ಇಲ್ಲಿ ಇಷ್ಟನ ಕೈ ಕಾಲ ಆಡತನ ಮಕ್ಳ ಬಲ್ಲಿ ಇಟ್ಕೊಂಡಾರ್ರಿ. ಅವ್ರು ಇಟ್ಕೊಂಡಿಂದ ಶಕ್ತಿ ನಿತ್ತಿಂದ ಎಲ್ಲಿ ಒಕ್ಕಟ್ಟಾರೋ ಎಲ್ಲಿಲ್ಲೋ ಮನ್ ತಂದು ಇಲ್ಲಿ ಗುಡಿ ಒಳಗ್ ಹೋಗದಾರ. ಗುಡಿ ಒಳಗ್ ತಂದ್ ಹೋಗದ್ರ ನಾವು ಮಾಡ್ತಕ್ಕದ್ದು ಊಟ ಚಾ ಅಷ್ಟ್ ಮಾಡ್ತೇವ್ರಿ. ಎಲ್ಲಾ ಮಾಡಂದ್ರ ನಮ್ದಿಂದ ನೀಗಂಗಿಲ್ಲ, ಆಜು ಬಾಜುನು ನೀಗಂಗಿಲ್ರಿ. ನಮ್ ಮಕ್ಳು ನಮ್ಗೆ ಮಾಡ್ಬೇಕಾದ್ರ ವಾಜ್ಯ ಅನಸ್ತದ. ಅವ್ರ ಒಂದಿನ ಊಟ ಚಾ ಮಾಡ್ಯಾರು, ದಿನಾ ಕಂಟಿ ಮಾಡಂದ್ರ ನೀಗುದಿಲ್ಲ. ಅವ್ರ ಸಂಸಾರಕ್ ಅವ್ರೇ ವಾಜ್ಯ ಆಗಿರ್ತಾರ್ರಿ. ಮಾಡೋದಂತ್ರ ನೀಗಂಗಿಲ್ಲ. ನಾಳೆ ಇವ್ರಿಗೆ ಸಾಧ್ಯ ಅವ್ರ ಮಾಡಿದ್ರು, ನಮಗ ನಮ್ಮ ಮಕ್ಳು ಮಾಡುದು, ಹಿಂಗೆ ಮಾಡಿದ್ರ ಸಂಸಾರ ಹೆಂಗ್ ಮಾಡೋದು? ಏನ್ ಸುದ್ದಿ? ಇದಕ್ ಏನಾರ ಬೇಕಲ್ಲ ಉತ್ಪಾನ. ಊರೊಬ್ರು ಹೋಗ್ತದ್ರಿ ಇದು ಹಿಂಗಾದ್ರ. ಇಲ್ಲಿವರೆಗಿ ಬಬಲೇಶ್ವರ ಅಂತ ಒಳ್ಳೇದು ಎಲ್ಲಿ ಇಲ್ಲಂತಿದ್ರು, ಈಗ ಕೆಟ್ಟ ಆಗ್ಲಾಗತ್ತದ ಇದು ಊರ. ಈಗ ಆಯಿ ಇಲ್ಲಿಕ್ ನಾಡ್ರಿ, ಆದ್ರ ಈಗಿಗೆ ಗಂಡಸ್ ಮಗ ಅದ್ ಇನ್ನೊಬ್ಬ ಅದಲ್ರಿ, ಇಬ್ರು ಹೆಣ್ಮಕ್ಳು ಅದಾರ ಬೆಂಗಳೂರೊಳಗ ಅವ್ರ ಅದಾರ್ರಿ. ಅವ ಒಬ್ಬ ಮಗ ಎಲ್ಲಿ ಗೊತ್ತಿಲ್ರಿ. ಅವ ಇಬ್ರು ಹೆಣ್ಮಕ್ಳು ಅದಾರ, ಹೆಣ್ಮಕ್ಳು ಬಂದಳು ಎಲ್ಲಿ ಬಂದಳು ಗೊತ್ತಿಲ್ರಿ. ಈಗ ಆದ ಪರಿಸ್ಥಿತಿ ಬಹಳ ಗಂಭೀರ ಅದ. ಈಗ ಆದ್ರಿಂದ ಈಗ ಜಗತ್ತಿನೊಳಗ ಮಕ್ಳು ಬೇಕಂತಾರ, ಮಕ್ಳು ಇಲ್ಲದವ್ರ ಮಕ್ಳಿಲ್ಲ ತಳ್ತಾರ. ಆದ್ರ ಮಕ್ಳು ಹಡ್ದ್ರುನು ಹೊಲನು ಇತ್ರಿ, ಇವ್ರಿಗೆ ಮನಿನೂ ಅದ, ಮನಿ ನಿತ್ತು ಎಲ್ಲಾ ಏನದ ಅನುಕೂಲ ಆದ್ರಿ. ಏನದ ಮಗ ಕೆಟ್ಟ ದಾರಿ ಹಿಡಿದು ಅವನು ಎಲ್ಲಿ ಹೋಗ್ಯಾನ ಗೊತ್ತಿಲ್ರಿ. ಅದಕ್ಕ ಆಕಿ ನೋಡೋರು ಯಾರು ಇಲ್ರಿ. ಈಗ ಅವ್ರು 8-10 ದಿವಸ ತಂದ್ಬಿಟ್ಟು ಅವ್ರಿಗೆ 2 ಜನ ಹೆಣ್ಮಕ್ಳು, 2 ಜನ ಗಂಡಸ ಮಕ್ಕಳು, ಒಬ್ಬ ಹಿರಿಯ ಗಂಡ ತೀರ್ಕೊಂಡನ. ಅವ್ರಿಗೆ ಹೆಣ್ಣು ಮಕ್ಕಳು ಅದಾರ ತೀರ್ಕೊಂಡವನಿಗೇನು. ಈಗ ಸಣ್ಣವನಿಗೆ ಸಾಲು ಏನೋ ಆಗಿ ಎಲ್ಲೋ ಹೋಗೋನು ಗೊತ್ತಿಲ್ಲ ಅವ. ಈಗ ಹೆಣ್ಮಕ್ಳು ಬಳಿ ಒಯ್ದು ಹೆಣ್ಮಕ್ಳು ಇದ್ರು, ಅವ್ರು ಇಂಡಿಯಿಂದ ಅವನಿಂದ ಹೆಣ್ಮಕ್ಳು ತೊಗೊಂಡೋಗಿ ಈ ರೀತಿ ತಂದ್ಬಿಟ್ಟು ಹೋಗ್ಯಾರ ಅವ್ರು. ಏನ್ರಿ ಅಜ್ಜಿ ಹೆಸರು ಏನು, ಅಡ್ರೆಸ್ ಏನು? ನಿಂಗಮ್ಮ ಚಂದ್ರಶೇಖರ್ ಬಿರಾದರ್ ಅಂತ. ಗಂಡನ ಹೆಸರು ಚಂದ್ರಶೇಖರ್. ಇಲ್ಲಿಯವ್ರನ? ಇಲ್ಲಿಯವ್ರು ಪ್ರಾಪರ್. ಗಂಡನ ಊರ ಅಥವಾ ತವ್ರ ಮನೆ? ಗಂಡನೂರು. ತೀರ್ಕೊಂಡು ಎಷ್ಟು ವರ್ಷ ಆಯ್ತು? ಗಂಡ ತೀರ್ಕೊಂಡು ನಾವು 30-35 ವರ್ಷ ಆಯ್ತು. ಈ ಅಜ್ಜಿ ಇಲ್ಲಿ ಇರದೆ ಎಷ್ಟು ವರ್ಷ ಆಯ್ತು? ಇಲ್ಲೊಂದು 15-20 ವರ್ಷ ಆಯ್ತು. ಇಲ್ಲಿ ಇಲ್ಲ ಅವ್ರು? ಇಲ್ಲ ಯಾರ ಕಡೆ ಇದ್ರಿ? ಅಲ್ಲಿ ತಮ್ಮ ಮಗನ ಸಣ್ಣ ಮಗನ ಬಸನಿಂಗ ಅಂತಿದ್ದ, ಅವ್ನು ಕೊಟ್ಟಿದ್ದ. ಯಾವ ಊರಾಗಿರ್ತಿದ್ರಿ? ಇಂಡಿ ಒಳಗಿದ್ರು. ಅಲ್ಲೇ ಇದ್ರನ್ರಿ ಅವ್ರು? ಅಲ್ಲೇ ಇದ್ರು. ಮತ್ತೆ ಇವ್ರು ಯಾರು ತಂದು ಬಿಟ್ಟಾರ ಅಜ್ಜಿಗೆ? ಇಲ್ಲಿ ಯಾರು ತಂದ್ಬಿಟ್ರೆ ಇನ್ನೊಂದು ಕಾರ್ ಬಂತು, ಕಾರ್ದಾಗ ತಂದಿಟ್ಟು ಒಬ್ರು ಇಬ್ರು, ಒಂದು ಹುಡುಗ ಒಂದು ಇವರು ಡ್ರೈವರ್ ತಂದ್ಬಿಟ್ರು. ನೀವು ಅವ್ರಿಗೆ ಏನಾದ್ರು ಕೇಳಿದ್ರ ಅಲ್ಲಿ ಏನು? ನಮ್ಗೆ ಏನು ಕೇಳಿಲ್ಲ, ಒಂದು ಇದ್ರೊಳಗಿದ್ದೇವು, ಕೆಲಸ ಒಳಗಿದ್ದೆವು. ಬರೋಣ ಏನೇನು ಅನ್ನೋದ್ರಾಗಿ ಬಿಟ್ಟು ಇಲ್ಲಿ ತನಕ ಯಾರು ಬಂದು ವಿಚಾರಿಸಿಲ್ಲ? ಇನ್ನೂ ಬಂದು ಯಾರು ವಿಚಾರಿಸಿಲ್ಲ. ಮನಿ ಅವ್ರಿಗೆ ಎಲ್ಲರೂ ಫೋನ್ ಮಾಡಿದಾಯ್ತು, ಅವ್ರು ರಿಸೀವ್ ಮಾಡ್ತಿಲ್ಲ ಫೋನ್. ಅಲ್ಲ ಅವ್ರ ಮನಿ ಇಲ್ಲಿ ಏನಾದ್ರು ಇದೆನಾ? ಇಲ್ಲಿ ಇದೇ ಜಾಗ, ಅವ್ರ ಬೈಲ್ ಜಾಗ ಇವ್ರದ್ದು. ಸರ್, ಈಗ ಅಜ್ಜಿದು ಗಂಡನ ಮನಿ ಆದ್ರ ಆ ಗಂಡಗ ಅವ್ರ ವ್ಯಕ್ತಿಗೆ ಸಂಬಂಧಪಟ್ಟಂತ ಸಂಬಂಧಿಕರಲ್ಲಿ ಯಾರು ಇರ್ಬೇಕಲ್ರಿ ಊರಾಗ? ಸಂಬಂಧಿಕರದಾರ, ಅವ್ರ ಕಾಕನ ಮಕ್ಳು ಅದಾರ. ಅವ್ರು ಈಗಾಗಲೇ ಎಲ್ಲ ಸಾಕಷ್ಟು ಹಿಂದಿಲ್ಲ ನೋಡಿ ಅವ್ರಿಗೆ ಎಲ್ಲ ಬೇಸತ್ ಬಿಟ್ಬಿಟ್ಟಿದಾರೆ. ಅವ್ರು ನಾವೆಷ್ಟಂತ ನೋಡೋದ ಎಲ್ಲ ಇರೋದಾರ. ಅವ್ರಿಗೆ ಏನು ಆಸ್ತಿ ಪಾಸ್ತಿ ಏನು ಹಚ್ಚಿದ್ರು ಅದೆಲ್ಲ ಅವ್ರದ್ದು ತಮ್ಮ ಆಸ್ತಿ ತಮ್ಮ ಬಿಡಿಸ್ಕೊಂಡ್ರು. ಈಗ ಅವ್ರು ಇರ್ಲಾಕೆ ಅವ್ರಿಗೆ ಹೈರಾಣ ಅದ, ಅವ್ರೇನು ನೋಡುವಂಗಿಲ್ಲ ಪರಿಸ್ಥಿತಿಯರು. ಅದಕ್ಕೆ ಅವ್ರು ಏನೋ ಅವ್ರ ಜವಾಬ್ದಾರಿ ತೊಗೊಳಂಗಿಲ್ಲ. ಅವ್ರು ಈ ಅಜ್ಜಿ ಗಂಡನ ಮನಿ ಆಸ್ತಿ ಎಷ್ಟು ಅದ? ಹೊಲ ಆಗಿಲ್ಲ ಇಲ್ಲಿ 4 ಎಕರೆ ಇತ್ತು. ಈಗಾಗಲೇ ಸಣ್ಣವ ಹಾಕಿ ಹೋಗ್ಯಾನ, ಅವನಿಗೆ ಮತ್ತೊಬ್ರಿಗೆ ಹಾಕ್ಯಾರ, ಕರ್ದಿ ಹಾಕ್ಯಾರ. ಈ ಸದಂತೂ ಆಸ್ತಿ ಇಲ್ಲ ಅವ್ರ ಹತ್ರ. ಇವರು ಖುದ್ದು ಬಬಲೇಶ್ವರದವ್ರಿ ಏನ್ರಿ. ಮತ್ತೀಗ 10-15-20 ವರ್ಷ ಆಯ್ತು. ಅವರು ಮಗನ ಬಲ್ಲಿ ಏನದ ಅವರು ಇಂಡಿಗಿದ್ರು. ಒಬ್ಬ ತೀರ್ಕೊಂಡನ ಮಗ, ಮತ್ತು ಅವರು ತೀರ್ಕೊಂಡವನಿಗೆ ಮಕ್ಕಳು ಹೆಂಡತಿ ಏನೋ ಅದಾರ 2. ಮತ್ತು ಇವ ಇಂಡಿಯಾಗ ಇದ್ದಿದ್ದು. ಮತ್ತೀಗ ಅವರು ಯಾವಾಗ ಇವ್ರಿಗೆ ತಂದು ಬಿಟ್ಟಾರೋ ಏನು ಮಾಡ್ಯಾರೋ ನಮಗಂತೂ ಗೊತ್ತಿಲ್ರಿ. ಇಲ್ಲಿ ಯಾವಾಗ ಬಂಟಾರ ನಮ್ಮ ಮನೆ ಆ ಕಡೆ ತೆಳ್ಯಾಕಾಕದ, ಅದು ಯಾವಾಗ ಬಿಟ್ಟು ಹೋಗ್ಯಾರ ಅಂತ ಗೊತ್ತಿಲ್ಲ ನನಗೆ ಏನ್ರಿ. ಅಜ್ಜಿ ವಯಸ್ಸೆಷ್ಟು? ವಯಸ್ಸು ಈಗ 90 ಆಗ್ಬೋದ್ರಿ. ಮೊದಲೆಲ್ಲ ಹೆಂಗಿದ್ರಿ ಅವರು? ಮೊದಲು ಮನಗಡೆ ಇದ್ದರಿ, ಚಲೋ ಇದ್ದರಿ. ಅವ್ರ ಗಂಡ ಒಕ್ಕಲ್ತನದು ಮಾಡ್ತಿದ್ದ. ಇಲ್ಲೇ ಅವ್ರ ಮನೇನು ಇದೇ ಜಾಗ. ಅಲ್ಲೋಡ್ರಿ